ನೋಡ್ಬೇಕಾದ್ರೆ ನಮಗೂ ಅನ್ಸುತ್ತೆ ಹೌದು ರಾಶಿಕಾ ಮತ್ತೆ ಸೂರಜ್ ಲವಲ್ ಬಿದ್ರ ಅಂತ. ಬಟ್ ಇನ್ನೊಂದು ಕ್ಷಣ ಯೋಚನೆ ಮಾಡ್ಬೇಕಾದ್ರೆ ಇಡೀ ಅಷ್ಟೇ ಮನೆ, ನೀವೆಲ್ಲೇ ಓಡಾಡಿದ್ರು ಅಷ್ಟೇ ಮನೆ, ಅಷ್ಟು ದಿನದ ಜರ್ನಿ, ನಿಮ್ಮವರು ಅಂತ ಯಾರು ಇಲ್ಲ, ಇರೋರ್ ಜೊತೆ ಏನೋ ಒಂದು ಬಾಂಡ್ ಕನೆಕ್ಟ್ ಆಗುತ್ತೆ, ಏನೋ ಒಂದು ಹಂಚ್ಕೊಬೇಕು ಅಂದಾಗ ನಿಮ್ಮಿಬ್ರಿಗೂ ಒಂದು ಪ್ರೈವಸಿ ಬೇಕಾಗುತ್ತೆ. ಅದನ್ನ ನೀವು ಲವ್ವೇ ಅಂತಾನೆ ಅನ್ನಕ್ಕಾಗಲ್ಲ, ಫ್ರೆಂಡ್ಶಿಪ್ ಅಲ್ಲೂ ಆ ಪ್ರೈವಸಿ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ. ಸೊ ಈ ತರ ಮನೆಯವರೇ ಆತರ ಕ್ರಿಯೇಟ್ ಮಾಡಿದಾಗ ಎಷ್ಟು ಹರ್ಟ್ ಆಗುತ್ತೆ ಅಂತ. ನಂಗೆ ತುಂಬಾ ಖುಷಿ ಆಯ್ತು ನೀವು ಹೇಳಿದೆ, ಯಾಕಂದ್ರೆ ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಮನೇಲಿ. ಟ್ರ್ಯಾಕ್ ಅನ್ನೋ ವರ್ಡ್ಸ್ ಯಾರ ಕಡೆಯಿಂದನೂ ಬರ್ತಿರ್ಲಿಲ್ಲ. ನಾಮಿನೇಷನ್ಸ್ ಅಲ್ಲಿ ಸಿಲ್ಲಿಯಾಗಿ ನಾಮಿನೇಟ್ ಮಾಡ್ತಾ ಇದ್ರು. ನೀವು ಹೇಳ್ದಂಗೆ ನಾವು ಅಷ್ಟೇ ಜನ ಮನೇಲಿ ಇರ್ತೀವಿ. ಒಂದ್ ಹುಡುಗಿ ಕುತ್ಕೊಂಡು ಮಾತಾಡಿದ ತಕ್ಷಣನೇ ಇಲ್ಲಿ ಏನೋ ಟ್ರ್ಯಾಕ್ ನಡೀತಿದ್ದೆ, ಲವ್ ಸ್ಟೋರಿ ಇರ್ಬೇಕು, ಒಂದೇ ವಾರದಲ್ಲಿ ಪ್ರೀತಿ ಆಗೋಯ್ತು, ಇದೆಲ್ಲ ಇಟ್ಸ್ ಆಲ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀರಾ ನೀವು ಅಂತ ಅಷ್ಟೇ. ಯಾಕಂದ್ರೆ ಒಂದ್ ಹುಡುಗಿ ಕೂತ್ ಮಾತಾಡಿದ ತಕ್ಷಣ ಪ್ರೀತಿನೇ ಅಲ್ಲ, ಫ್ರೆಂಡ್ಶಿಪ್ ಅಲ್ಲೂ ಪ್ರೀತಿ ಇರತ್ತೆ, ಅಕ್ಕ ತಮ್ಮನ ಮಧ್ಯೆನೂ ಪ್ರೀತಿ ಅನ್ನೋದಿರತ್ತೆ. ಅಂಡ್ ಬಿಗ್ ಬಾಸ್ ಮನೇಲಿ ನೀವು ಅನ್ಕೊಂತೀರ ಪ್ರೀತಿ ಆಗತ್ತೆ, ಲವ್ ಅಲ್ಲಿ ಬೀಳ್ತೀವಿ ಅನ್ಕೊಂಡು. ಹಂಗಿದ್ರೆ 12 ಸೀಸನ್ ಆಯ್ತು, 11 ಸೀಸನ್ ಅಲ್ಲಿ ಇರೋರು ಮದ್ವೆ ಆಗಿರ್ಬೇಕಿತ್ತು ಇಷ್ಟೊತ್ತಿಗೆ. ಫ್ರೆಂಡ್ಶಿಪ್ ಅಷ್ಟೇನೆ ಅಲ್ಲ ಆಗೋದು. ಆಚೆ ಕಡೆ ಏನಾಗ್ತಿರತ್ತೆ ಅನ್ನೋದು ಗೊತ್ತಿಲ್ಲ, ಆಚೆ ಕಡೆಯಿಂದ ಇನ್ಫಾರ್ಮೇಶನ್ಸ್ ಅನ್ನೋದೇನು ಇರಲ್ಲ ನಮಗೆ, ಆಚೆ ಕಡೆ ಯಾರ ಜೊತೆನೂ ಮಾತಾಡಕ್ಕಿರಲ್ಲ, ಅಲ್ಲೇ ಮಾತಾಡ್ಬೇಕಾಗತ್ತೆ. ಅಷ್ಟು ಜನದ ಮಧ್ಯೆ ನಮಗೆಲ್ಲ ಒಬ್ರು ಮೇಲೆ ನಂಬಿಕೆ ಬರುತ್ತೆ. ಆ ನಂಬಿಕೆ ಎಲ್ಲಾರ ಮೇಲೂ ಬರಲ್ಲ ಅಲ್ಲಿ. ನಮಗ್ ಗೊತ್ತು ಸಿಚುವೇಶನ್ಸ್ ಹೇಗಿರತ್ತೆ ಅನ್ಕೊಂಡು ಮನ್ಸಲ್ಲಿ ಅಷ್ಟೂ ಹೇಳ್ಕೊಳಕ್ಕಾಗಲ್ಲ. ನಾವ್ ಅವ್ರನ್ನ ನಂಬಿದ್ರು ಕೂಡ ಒಂದೊಂದು ವಿಷಯಗಳನ್ನ ನಾವ್ ಹೇಳಕ್ಕಾಗಲ್ಲ ಅವ್ರಿಗೂ ಕೂಡ. ಎಂಡ್ ಆಫ್ ದ ಡೇ ನಮ್ ಕಾಂಪಿಟೇಟರ್ ಏನೋ ಅವರು ಕೂಡ ಒಂದ್ ಪಾಯಿಂಟ್ ಯಾವತ್ತೋ ತೆಗಿಬಹುದು, ಇಲ್ಲ ನಾನು ಹೇಳ್ಬೋದು, ಈ ತರ ಸಿಚುವೇಶನ್ಸ್ ಆಗುತ್ತೆ. ಅದ್ರಲ್ಲೂ ಕಟ್ ಮಾಡಿ ಇಷ್ಟು ವಿಷಯಗಳನ್ನ ಶೇರ್ ಮಾಡ್ಕೋತೀವಿ ಒಬ್ರ ಹತ್ರ ಅಂದ್ರೆ ಅವ್ರನ್ನ ನಾವು ನಂಬ್ತೀವಿ ಅನ್ಕೊಂಡು ಕುತ್ಕೊಂಡು ಮಾತಾಡ್ತೀವಿ ಅನ್ಕೊಂಡು. ಅದಕ್ಕೆ ಹಂಗೆಲ್ಲ ಹೇಳ್ದಾಗ ಸ್ಟಾರ್ಟಿಂಗ್ ಒಂಥರ ಅನಿಸ್ತಿತ್ತು, ಆಮೇಲೆ ಬಿಟ್ಟಾಕೋ ಅವ್ರು ಅನ್ಕೊಂಡ್ರೆ ಅನ್ಕೊಳ್ಳಿ ಅನ್ನೋ ತರ ಸುಮ್ನೆ ಆಗ್ಬಿಟ್ವಿ. ಸೂರಜ್ ಒಂದ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ, ಅಂದ್ರೆ ರಜತ್ ಬಂದಾದ್ಮೇಲೆ ನೀವಲ್ಲಿ ಏನಕ್ಕೆ ಗೇಮ್ ಚೇಂಜ್ ಆಯ್ತಾ ಅಥವಾ ಏನಂತ ಗೊತ್ತಿಲ್ಲ, ಇದೇ ನಂಬಿದ್ದಂತ ಇಡೀ ಮನೆಯಲ್ಲಿ ನೀವು ನಂಬಿದ್ದು ಸೂರಜ್ನ ಮತ್ತೆ ಮಂಜು ಭಾಷಿಣಿ ಅವ್ರನ್ನ. ಸೊ ಸೂರಜ್ ಆ ಮಾತು ಹೇಳಿದಾಗ ನೀವು ತುಂಬಾ ಕಣ್ಣೀರ್ ಹಾಕ್ತೀರಾ. ಸೊ ಹೇಗ್ ಅನ್ಸ್ತು ಆ ಮನಸ್ಥಿತಿ ಆ ಕ್ಷಣಕ್ಕೆ? ಆ ವೀಕ್ ಆಲ್ರೆಡಿ ನಾನು ಸಿಕ್ಕಾಬಡೆ ಬೇಜಾರ್ ಮಾಡ್ಕೊಂಡಿರ್ತೀನಿ. ನಾನು ಅವನ ಜೊತೆನೂ ಮಾತಾಡ್ತಿರಲ್ಲ, ವೀಕೆಂಡ್ ಅಲ್ಲಿ ಲೆಟರ್ ಬರುತ್ತೆ ಅನ್ಕೊಂಡು. ಯಾಕಂದ್ರೆ ಆಚೆ ಹೋಗಾದ್ಮೇಲೆ ನನ್ಗೂ ಗೊತ್ತಿತ್ತು, ಸೂರಜ್ಗೂ ಗೊತ್ತಿತ್ತು, ನಾವ್ ಆಚೆ ಹೋಗಾದ್ಮೇಲೆ ಮಾತಾಡ್ತೀವಿ ಅನ್ಕೊಂಡು. ಯಾಕಂದ್ರೆ ನಮ್ಮಿಬ್ರು ಮಧ್ಯೆ ಅದು ಒಂದು ಫ್ರೆಂಡ್ಶಿಪ್ ಜೆನ್ಯೂನ್ ಆಗಿ ಸ್ಟಾರ್ಟ್ ಆಯ್ತು. ನಾವಿಬ್ರು ಮಾತಾಡ್ಬೇಕು, ಅವ್ನ್ ಬಂದಿದ್ದಾನೆ ಅನ್ನೋ ರೀಸನ್ ಆಗಿ ಏನು ನಾವಿಬ್ರು ಮಾತಾಡ್ಬೇಕು ಅಂತ ಮಾತಾಡಿಲ್ಲ, ಅದು ಹಾಗೆ ಆಗಿದ್ದು ಫ್ರೆಂಡ್ಶಿಪ್. ಎಲ್ಲೋ ಅವನ್ಗೆ ನನ್ನಿಂದ ಅವ್ನ ಆಟ ಕೆಡ್ತಿದೆ ಅಂತ ಏನೋ ಒಂದ್ ಲೆಟರ್ ಬಂದಾಗ ಅದ್ ಒಂದ್ ಸ್ವಲ್ಪ ನನಗೆ ಬೇಜಾರಾಯ್ತು. ಅಯ್ಯೋ ಬೇಡ ಅಪ್ಪ, ಆ ತರ ಎಲ್ಲ ಒಪಿನಿಯನ್ಸ್ ಕೊಡೋದ್ ಬೇಡ, ಅವ್ನ್ ಗೇಮ್ ಅವ್ನ ಆಡ್ಲಿ, ನನ್ ಗೇಮ್ ನಾನು ಆಡ್ತೀನಿ ಅನ್ಕೊಂಡು ನಾವೇ ಅನ್ಕೋತೀವಿ, ಮಾತಾಡೋದ್ ಬೇಡ ಅಂತ ಅನ್ಕೋತೀವಿ. ಆವಾಗ ಕಷ್ಟ ಆದ್ರೂ ಕೂಡ ಎಲ್ಲಾರ ಜೊತೆ ಮಾತಾಡಕ್ ಟ್ರೈ ಮಾಡ್ತಿರ್ತೀವಿ ಇಬ್ರು ಕೂಡ. ಈಗ ನಾವಿಬ್ರು ಎಷ್ಟೇ ಟ್ರೈ ಮಾಡಿದ್ರು ಅವರು ಬಂದ್ ಮಾತಾಡಿದ್ರೇನೆ ಅಲ್ವಾ ಅವ್ರು ನಮ್ಗೊಂದ್ ಕುತ್ಕೊಳಕ್ಕಾರು ಆ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಡೋದು. ನಾವ್ ಎಷ್ಟು ಅಂತ ಟ್ರೈ ಮಾಡ್ಬೇಕಿತ್ತು, ಯಾವಾಗ್ಲೂ ಹೋಗ್ಬೇಕಿತ್ತು, ಕುತ್ಕೊಳ್ಬೇಕು, ಹೊತ್ತು ಮಾತಾಡ್ಬೇಕಿತ್ತು, ಅವ್ರು ಏನೇ ಮಾಡಿದ್ರು ಓ ನೈಸ್ ಅನ್ಬೇಕಿತ್ತು. ರಿಪೀಟ್ ನಮ್ಗೆ ಏನು ಮಾತಾಡ್ತಾನೂ ಇರ್ಲಿಲ್ಲ. ಈ ತರ ಸಿಚುವೇಶನ್ ಮಧ್ಯ ಸಿಕ್ಕಾಬಡೆ ಇರಿಟೇಟ್ ಆಗೋಗಿದ್ದೆ, ಹಿಂಸೆ ಆಗಿತ್ತು, ಇಬ್ರಿಗೂ ಹಿಂಸೆ ಆಗಿತ್ತು. ಆವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರತ್ತೆ, ಚೈತ್ರ ಅವ್ರ ಜೊತೆ, ರಜತ್ ಅವ್ರ ಜೊತೆ, ರಜತ್ ಜಾಸ್ತಿ ಗಿಲ್ಲಿ ಅವ್ರ ಜೊತೆ ಇದ್ರು, ಇವ್ರ ಜೊತೆ ಎಲ್ಲ ಕುತ್ಕೊಂಡ್ ಮಾತಾಡ್ತಿದ್ದಾಗ ನಾವ್ ನೋಡಿದ್ವಿ ಇವಾಗ ಯಾರ ಜೊತೆ ಇದೆಯಾ ಅಂದಲ್ಲ, ಆಗ ತುಂಬಾ ಹರ್ಟ್ ಆಯ್ತು ನನಗೆ. ಸುದೀಪ್ ಸರ್ ಹೇಳ್ತಾರೆ, ಕ್ಯಾಪ್ಟನ್ ಆಗಿ ಬೇರೆಯವ್ರನ್ನ ಅಳ್ಸದ್ ನೋಡಿದೀವಿ, ನೀವೇ ಹತ್ರಿ ಅನ್ಕೊಂಡೆಲ್ಲ ಹೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ಹಂಗೆ ಹೇಳಿದಲ್ಲ ನಾನು, ಈ ತರ ಹೇಳಿದ್ದು ಅನ್ಕೊಂಡು. ಬಟ್ ಓಕೆ, ಅದು ಮರ್ತೋಯ್ತು ನನಗೆ ಅದಾದ್ಮೇಲೆ. ಅಂದ್ರೆ ಒಬ್ಬೊಬ್ರು ಕ್ಯಾರೆಕ್ಟರ್ ಇರುತ್ತೆ, ಎಲ್ರ ಜೊತೆನೂ ಜಲ್ಲಾಗುವಂಥದ್ದು, ಹೊರಗಡೆ ಏನಿರ್ತಾರೋ ಬಿಗ್ ಬಾಸ್ ಮನೇಲೂ ಹಾಗೆ ಇರೋವಂಥದ್ದು. ಸೊ ರಾಶಿಕಾ ಎಲ್ರ ಜೊತೆನೂ ಅದೇ ತರ ಆಕ್ಟಿವ್ ಆಗಿರ್ತಾರ, ಹೇಗೆ ರಾಶಿಕಾ ಅವರ ರಿಯಲ್ ಕ್ಯಾರೆಕ್ಟರ್? ಒಳಗಡೆ ನೋಡಿದ್ರಲ್ಲ, ಸೇಮ್. ನನ್ಗೆ ಎಲ್ಲಾ ಜೊತೆನೂ ಜಲ್ಲಾಗಕ್ ಆಗಲ್ಲ. ನಂಗೆ ಯಾರು ಇಷ್ಟ ಅನ್ನಿಸ್ತಾರೆ, ಓಕೆ ಇವ್ರನ್ನ ನಾನು ಮಾತಾಡ್ಬೋದು, ಇಬ್ರದು ವೈಬ್ ಸೇಮ್ ಅನ್ಸತ್ತೆ, ಅವಾಗ್ಲೇ ಅವ್ರ ಜೊತೆ ನಂಗೆ ಮಾತಾಡಕ್ ಆಗೋದು. ಇಲ್ಲಾಂದ್ರೆ ನಂಗೆ ಯಾರ ಜೊತೆನೂ ಮಾತಾಡಕ್ ಆಗಲ್ಲ. ರಿಯಲ್ ಆಗ ಆಚೆ ಕಡೆ ಆತರ ಸಿಚುವೇಶನ್ಸ್ ಬರಲ್ವಲ್ಲ. ಈಗ ನಾಮಿನೇಷನ್ಸ್ ನಾವ್ ಮಾಡಲ್ಲ, ಒಪಿನಿಯನ್ಸ್ ಎಲ್ಲಿ ಕೊಡ್ತೀವಿ. ನಮ್ಗೆ ಹೆಂಗ್ ಅನಿಸ್ತಿತ್ತು ಅಂದ್ರೆ, ಇರೋದ್ ಮಾತ್ರ ಸಣ್ಣಗೆ ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ, ನಿಂತು ಬಿಟ್ರೆ ಇದ್ದಕ್ಕೆ ಇನ್ನೇನು ಹೊರಟೇ ಬಿಟ್ರೆ ಅನ್ನಂಗೆ ಜಗಳ ಆಡ್ತಾ ಇದ್ದಿದ್ದು ನೀವು. ನನಗೂ ಎಷ್ಟೊಂದು ವಿಷಯಗಳು ಬಿಗ್ ಬಾಸ್ ಮನೆಗೆ ಹೋಗೋದ್ಮೇಲೆ ಗೊತ್ತಾಗಿದ್ದು. ಈ ತರ ಎಲ್ಲ ಜಗಳ ಮಾಡ್ತೀನ, ಇಷ್ಟೆಲ್ಲ ಸ್ಟ್ರಾಂಗ್ ಆಗಿದ್ದೀನ ನಾನು. ಟಾಸ್ಕ್ ಅಂತ ಬಂದ್ರೆ ನನ್ಗೆ ಏನಾಗ್ತಿತ್ತು, ನಮ್ಮ ಅಮ್ಮಂಗ್ ಬಂದ್ ಕೇಳಿದೆ, ಟಾಸ್ಕ್ ಅಂತ ಬಂದಾಗ ಏನಾಗ್ತಿತ್ತು ನನಗೆ, ನಾನಾಗೆ ಇರ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತೀನಿ. ಸೊ ಅದ್ ಬಿಗ್ ಬಾಸ್ ಮನೆಯಲ್ಲೇ ನಂಗೆ ಗೊತ್ತಾಗಿದ್ದು. ರಾಶಿಕಾ ಬಗ್ಗೆ ತುಂಬಾ ವಿಷಯಗಳು ಬಿಗ್ ಬಾಸ್ ಮನೇಲಿ ಗೊತ್ತಾಯ್ತು ನನಗೆ.